ಉಪ್ಪಿನ ಹುಣಸೆ ಬೀಜ ಮಾಡಲು ಹುಣಸೆಹಣ್ಣೊಳಗಿರುತ್ತಲ್ವ ಬೀಜಗಳು ಅದನ್ನಾದರೂ ತೊಗೋಬೋದು, ಅಥವಾ ಇದು ಹೊರಗಡೆ ಮಾರ್ತಾರೆ ಕೆ ಜಿ ಗಟ್ಟಲೆ ಆ ಥರ ಆದರೂ ತೊಗೋಬೋದು. ಇವಾಗ ಇದನ್ನು ಜೋರು ಉರಿಗೆ ಸುಮಾರು ಒಂದು 10-15 ನಿಮಿಷ ಚೆನ್ನಾಗಿ ಹುರಿದುಕೊಳ್ಳಬೇಕು. ಅದು ಚೆನ್ನಾಗಿ ರೋಸ್ಟ್ ಆಗಬೇಕು, ಕೆಳಗ ಮೇಲೆ ಮಾಡ್ತಾ ಇರಬೇಕು. ನಾನ್ ಸ್ಟಿಕ್ ಅಥವಾ ಉಕ್ಕಿಂದ ಹಂಚು ಈ ಥರದ್ದು ತೊಗೋಬೋದು, ಸ್ಟೀಲಲ್ಲಿ ಮಾಡಬಾರ್ದು. ಇವಾಗ ಇದನ್ನು ಆರಲು ಬಿಡಬೇಕು. ಆರಿದ ನಂತರ ಬಟ್ಟೆಯಲ್ಲಿ ಈ ಥರ ನಾನು ಕುಟ್ಟೋಕ್ಕೆ ಟ್ರೈ ಮಾಡಿದೆ, ಅದು ಸೆಟ್ ಅನ್ನಿಸ್ಲಿಲ್ಲ. ಹಾಗಾಗಿ ಇದನ್ನು ಬೇಡ ಅಂತ ಹೇಳ್ಬಿಟ್ಬಿಟ್ಟು ಪೇಷನ್ಸಿಂದ ಇದನ್ನು ಒಂದೊಂದೇ ಕುಟ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಥರ ಕುಟ್ಟಣಿಗೆ ಇರುತ್ತಲ್ವ ಅದರಲ್ಲಿ ಒಂದೊಂದನ್ನೇ ಲೈಟಾಗಿ ಕುಟ್ತಾ ಹೋಗಬೇಕು. ಸ್ವಲ್ಪ ಕುಟ್ತಾ ಸಿಪ್ಪೆನ ತೆಗಿಬೇಕು. ಒಂದೇ ಸಲ ಫೋರ್ಸಲ್ಲಿ ಕುಟ್ಬಿಟ್ರೆ ಅದು ಎಲ್ಲ ಪುಡಿ ಆಗಿಬಿಡುತ್ತೆ. ಸಿಪ್ಪೆ ಜೊತೆಗೆ ಅದ್ರ ಒಳಗಡೆದೂ ಎಲ್ಲ ನುಣ್ಣಗಾಗ್ಬಿಡುತ್ತೆ. ಈ ಥರ ಒಂದೊಂದನ್ನೇ ಕುಟ್ಕೊಂಡು ಸಿಪ್ಪೆ ಎಲ್ಲ ತೆಗಿತಾ ಹೋಗಬೇಕು. ನಾನಿವಾಗ ಇಷ್ಟಕ್ಕೊಂದು ಪೇಷನ್ಸಿಂದ ಮಾಡಿಕೊಂಡ್ರೂ ಅದಿಷ್ಟು ಸುಲಿಯೋಕ್ಕಾಗಿಲ್ಲ. ನಿಮಗೋಸ್ಕರ ಸ್ವಲ್ಪ ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಸಿಪ್ಪೆಯನ್ನೆಲ್ಲ ಬಿಚ್ಚಿಬಿಟ್ಟು ಅದರಲ್ಲಿ ಹಾಕಬೇಕು. ಇವಾಗ ಅದನ್ನು ನಾನು ಒಂದು ರಾತ್ರಿ ಪೂರ ನೆನೆಸಿಡ್ತಾ ಇದ್ದೀನಿ. ಆವಾಗ ಮಾತ್ರ ಅದು ಚೆನ್ನಾಗೇ ಮೆತ್ತಗೆ ಬೆಂದಿರುತ್ತೆ. ಇವಾಗ ಇದ್ರಾಗ ನೋಡ್ತಾ ಇದ್ದಾರೆ, ಕೆಲವೊಮ್ಮೆ ಫುಲ್ ಬರುತ್ತೆ, ಕೆಲವು ಕಟ್ಟಾಗಿದೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ತುಂಬ ನೀರು ಹಾಕ್ಬಿಟ್ಟು ರಾತ್ರಿ ಪೂರ ನೆನೆಗೆ ಬಿಟ್ಟಿದ್ದೀನಿ. ಒಂದು ವೇಳೆ ನಿಮಗೆ ಬೆಳಗ್ಗೆ ಇನ್ನೂ ನಮಗೆ ನೆನೆಬೇಕು, ಇನ್ನು ಸ್ವಲ್ಪ ಉಪ್ಪು ಬೇಕು ಅಂದರೆ ಮತ್ತೆ ನೀರು ಉಪ್ಪು ಹಾಕ್ಬಿಟ್ಟು ಮತ್ತೆ ನೆನೆಸಿಡ್ಬೋದು. ಇದು ಪೂರ ದಿನ ನೆನೆದ ನಂತರ ಮರುದಿನ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ನೆಂದಿದೆ. ನನಗೆ ಇದು ತುಂಬ ಇಷ್ಟ. ವೆರಿ ಟೇಸ್ಟಿ ಆದಂತಹ ಉಪ್ಪಿನ ಹುಣಸೆ ಬೀಜ ರೆಡಿ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.